ಇನ್ನು ಮಲ್ಲೇಶ್ವರಂ ಮಾತ್ರ ಅಲ್ಲ, ಕಾಟನ್ಪೇಟೆಯಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದ್. ರೆಸ್ಟೋರೆಂಟ್ ಮಾತ್ರವಲ್ಲ, ಸಣ್ಣ ಪುಟ್ಟ ಹೋಟೆಲ್ಗಳಿಗೂ ಕೂಡ ಈಗ ಬೀಗ ಹಾಕಲಾಗ್ತಾ ಇದೆ. ಕಾರಣ ಮತ್ತದೇ ಸಿಲಿಂಡರ್ ಕೊರತೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ, ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಮಾಲೀಕರು ಸಣ್ಣ ಹೋಟೆಲ್ಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇನ್ನು ಲಾಡ್ಜ್ಗಳಲ್ಲಿ ವಾಸ ಮಾಡ್ತಾ ಇರುವಂತಹ ನಿವಾಸಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಬೇರೆ ಹೋಟೆಲ್ನಿಂದ ಊಟವನ್ನು ಸದ್ಯಕ್ಕೆ ಸಪ್ಲೈ ಮಾಡಲಾಗ್ತಾ ಇದೆ. ಆದರೆ ಈಗಾಗಲೇ ಪ್ರೀ ಬುಕಿಂಗ್ ಮಾಡಿಕೊಂಡಿದ್ದಂತಹ ಅನೇಕ ರೆಸಿಡೆಂಟ್ಸ್ ಅಂಥವರಿಗೆ ಹೋಟೆಲ್ಗಳಿಂದ ಬೇರೆ ಕಡೆಯಿಂದ ಊಟವನ್ನು ಸಪ್ಲೈ ಮಾಡೋ ಪ್ಲಾನನ್ನು ಮಾಡಲಾಗ್ತಾ ಇದೆ. ಆದರೆ ಅಲ್ಲೂ ಕೂಡ ಎಲ್ಲಿವರೆಗೂ ಸಿಗುತ್ತೆ, ಎಷ್ಟೊತ್ತು ಸಿಗುತ್ತೆ ಊಟ ಅನ್ನೋದು ಕ್ಲಾರಿಟಿ ಇಲ್ಲ. ಯಾಕಂದರೆ ಅವ್ರಿಗಾದರೂ ಕೂಡ ಸಿಲಿಂಡರ್ ಸಪ್ಲೈ ಆದ್ರೇ ಅಡುಗೆ ಮಾಡೋದಕ್ಕೆ ಸಾಧ್ಯತೆ. ಬೇರೆ ಹೋಟೆಲ್ಗಳಿಂದ ನಮ್ಮ ಲಾಡ್ಜ್ಗಳಲ್ಲಿರೋರಿಗೆ ನಾವು ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಆ ಬೇರೆ ಹೋಟೆಲ್ಗಳಿಂದ ಎಷ್ಟೊತ್ತವರೆಗೂ ಸಪ್ಲೈ ಆಗುತ್ತೋ ಅಲ್ಲಿವರೆಗೂ ಕೊಡಿಸ್ಬೋದು. ಅದಾದ ಮೇಲೆ, ಯಾಕೆಂದರೆ ಈವರೆಗೂ ಯಾವುದೇ ಕ್ಲಾರಿಟಿ ಇಲ್ಲ ಯಾವಾಗ ಸಿಲಿಂಡರ್ ಸಪ್ಲೈ ಆಗತ್ತೆ ಅನ್ನೋದು. ಡೊಮೆಸ್ಟಿಕ್ ಸಿಲಿಂಡರ್ಗಳು ಇನ್ನೆರಡು ದಿವಸದಲ್ಲಿ ಸರಿ ಹೋಗುತ್ತೆ ಅನ್ನೋ ಮಾಹಿತಿ ಇದೆ. ಆದರೆ ಡೊಮೆಸ್ಟಿಕ್ ಸಿಲಿಂಡರಿಂದ ಇವಾಗ ಹೆಚ್ಚಿಗೆ ತೊಂದರೆ ಆಗ್ತಾ ಇಲ್ಲ. ಸದ್ಯ ತೊಂದರೆ ಆಗ್ತಾ ಇರುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ಗಳಿಂದಾಗಿ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಯಾವಾಗ ಸರಿ ಹೋಗುತ್ತೆ ಅನ್ನುವುದರ ಯಾವುದೇ ನಿಖರ ಮಾಹಿತಿ ಇಲ್ಲ. ಹೀಗಾಗಿ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ನಾವು ಬಿಸ್ನೆಸ್ಸನ್ನು ಮಾಡ್ತೇವೆ, ಅದಾದ ನಂತರ ನಾವು ಅನಿವಾರ್ಯವಾಗಿ ಹೋಟೆಲ್ಗಳನ್ನು ಮುಚ್ಚಬೇಕಾಗತ್ತೆ ಅಂತೇಳಿ ಮಾಲೀಕರು ಕೂಡ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಡ್ಬರೋಣ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಹೋಟೆಲ್ ಉದ್ಯಮವನ್ನ ಅಲುಗಾಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನಕ್ಕೂ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಮುಚ್ಚುವಂತ ಸ್ಥಿತಿಗೆ ತಲುಪಿಟ್ಟಿರುವಂತದ್ದು. ಈಗಾಗಲೇ ಸಾಕಷ್ಟು ಹೋಟೆಲ್ಗಳ ಬಾಗಿಲು ಬಂದ್ ಆಗಿದೆ. ಮತ್ತೊಂದಷ್ಟು ಹೋಟೆಲ್ಗಳು ಹಾಗೋ ಈಗೋ ಸೌದೆ ಒಲೆ ಮತ್ತೊಂದು ಪರ್ಯಾಯ ಮಾರ್ಗಗಳನ್ನ ಬಳಸಿಕೊಂಡು ಸಂಕಷ್ಟದಲ್ಲಿ ಹೋಟೆಲ್ ಅನ್ನ ನಡೆಸುವಂತ ಸ್ಥಿತಿ ಇರುವಂತದ್ದು. ಸದ್ಯ ನಾನಿವಾಗ ಬೆಂಗಳೂರಿನ ಕಾಟನ್ಪೇಟೆಯ ಜಂಕ್ಷನ್ ನಲ್ಲಿದ್ದೀನಿ. ಇಲ್ಲಿರುವಂತ ಅಷ್ಟು ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು. ದೊಡ್ಡ ಹೋಟೆಲ್ಗಳು ಮಾತ್ರ ಅಲ್ಲ, ಸಣ್ಣ ಪುಟ್ಟ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಂತ ಹೋಟೆಲ್ಗಳು ಕೂಡ ಬಂದಾಗಿರುವಂತ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಂದ್ರೆ ಶಿವಾಜಿರಾವ್ ಮಿಲಿಟರಿ ಹೋಟೆಲ್ ಅನ್ನುವಂತ ಒಂದು ಹೋಟೆಲ್ ಇದೆ. ಮತ್ತೊಂದ್ ಕಡೆ ಉಡುಪಿ ಆತಿಥ್ಯ ಅನ್ನುವಂತ ಒಂದು ಹೋಟೆಲ್ ಇದೆ. ಇದು ಕಾಫಿ ತಿಂಡಿ ಹೀಗೆ ವೆಜ್ ರೆಸ್ಟೋರೆಂಟ್. ಇದು ಬೆಳಗ್ಗೆನೆ ಓಪನ್ ಆಗ್ತಾ ಇತ್ತು, ಆದ್ರೆ ಸಿಲಿಂಡರ್ ಅಭಾವದಿಂದ ಈ ಹೋಟೆಲ್ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು. ಮತ್ತೆ ಪಕ್ಕದಲ್ಲಿ ಕೂಡ ಕೃಷ್ಣ ಪ್ಯಾಲೇಸ್ ಅನ್ನುವಂತ ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ. ಅದು ಕೂಡ ತಿಂಡಿಯನ್ನ ಸಪ್ಲೈ ಮಾಡ್ತಾ ಇದ್ದಂತ ಒಂದು ರೆಸ್ಟೋರೆಂಟ್, ಅದು ಕೂಡ ಕ್ಲೋಸ್ ಆಗಿದೆ. ಇದು ದೊಡ್ಡ ಹೋಟೆಲ್ಗಳ ಕತೆ. ಆದ್ರೆ ಚಿಕ್ಕ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಅಂದ್ರೆ ವಿಧಿ ಇಲ್ಲದೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಮಾಲೀಕರು ಇವತ್ತು ಇರುವಂತದ್ದು. ಅಂದ್ರೆ ಅವರಿಗೆ ಎಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಕಾರಣ ವಿಧಿ ಇಲ್ಲದೆ ಅವರು ಹೋಟೆಲ್ ಅನ್ನ ಬಂದ್ ಮಾಡಿ ಮನೆಯಲ್ಲಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಬ್ಬಂದಿಗೂ ಸಂಬಳ ಕೊಡೋಕ್ಕೂ ಕೂಡ ಕಷ್ಟ ಆದಂತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅವರು ಹೋಟೆಲ್ ಅನ್ನ ವಿಧಿ ಇಲ್ಲದೆ ಬಂದ್ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ 2 ಹೋಟೆಲ್ಗಳಲ್ಲಿ ಲಾಡ್ಜ್ ಇದೆ. ಈ ಲಾಡ್ಜ್ ಅಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಬುಕ್ ಮಾಡ್ಕೊಂಡಿರ್ತಾರೆ, ಪ್ರೀ ಬುಕಿಂಗ್ ಆಗಿರುತ್ತೆ. ಅಂತವರಿಗೆ ಆ ಹೋಟೆಲ್ ಮಾಲೀಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ದೂರದಲ್ಲಿ ಊಟ ತಿಂಡಿ ಸಿಗುತ್ತಲ್ಲ ಅಲ್ಲಿಂದ ತಂದು ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ದೂರದ ಹೋಟೆಲ್ಗಳಲ್ಲಿ ಚಿಕ್ಕ ಪುಟ್ಟ ಐಟಮ್ಗಳನ್ನ ತಂದು ಅದರಲ್ಲೂ ಪ್ರಮುಖವಾಗಿ ರೈಸ್ ಐಟಮ್ಗಳಿಗೆ ಜಾಸ್ತಿ ಪ್ರಿಯಾರಿಟಿಯನ್ನ ಕೊಡ್ತಾ ಇರುವಂತದ್ದು. ಅದನ್ನ ತಂದು ಇಲ್ಲಿರುವಂತ ಸ್ಟೇ ಮಾಡಿರುವಂತ ನಿವಾಸಿಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಇದು ಸದ್ಯ ಕಾಟನ್ಪೇಟೆಯಲ್ಲಿ ನಿರ್ಮಾಣ ಆಗಿರುವಂತ ಪರಿಸ್ಥಿತಿ. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ತಿಂಡಿ ಮಾಡೋದಕ್ಕಾಗಿರ್ಬೋದು, ಕಾಫಿ ಕುಡಿಯೋದಕ್ಕಾಗಿರ್ಬೋದು, ಕೆಲವೊಂದಿಷ್ಟು ಜನ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಅವರು ಕೂಡ ಬಂದು ಹೋಟೆಲ್ ಕ್ಲೋಸ್ ಆಗಿರೋದನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಅಂದ್ರೆ ಸಾಕಷ್ಟು ಹೋಟೆಲ್ಗಳು ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.